ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ರಾತ್ರಿ ದಿಢೀರ್ ಮಳೆಯಿಂದ ಸಬ್ಬಲಹುಣಸಿ ಗ್ರಾಮದಲ್ಲಿ ಮನೆಯಲ್ಲಿ ಮಲಗಿದ್ದ ವೇಳೆಯಲ್ಲಿ ಸುಮಾರು ಮನೆಗೆ ನುಗ್ಗಿದ್ದ ನೀರು ಪರಿಣಾಮ ದಿನ ಬಳಕೆ ವಸ್ತುಗಳು ನೀರು ಪಾಲಿ ಆಗಿದ್ದಾವೆ ಎಂದು ಅಲ್ಲಿನ ಎಸ್ಸಿ ಕಾಲೋನಿ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಕೊಟ್ಟಿದ್ದೇವೆ ಎಂದು ಮತ್ತು ತಹಶೀಲ್ದಾರ್ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಹೊರತು ಯಾವುದೇ ರೀತಿ ಅಲ್ಲಿ ನೀರು ನುಗ್ಗುವ ಸ್ಥಳವನ್ನ ಅಲ್ಲಿ ಸಮಸ್ಯೆಯನ್ನ ಬಗೆಹರಿಸುವುದಾಗಲಿ ಮಾಡಿಲ್ಲ ಎಂದು ಗ್ರಾಮಸ್ಥರ ಒಂದು ಒತ್ತಾಯ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾವು ನಿರ್ಮಿಸಬೇಕಾದಂತಹ ಮಳೆ ಆದ್ರೆ ಗುಡ್ಡ ಹತ್ತಿರ ಇರೋದ್ರಿಂದ ಗುಡ್ಡದಿಂದ ಮಳೆ ನೀರು ಬರುವಂತಹ ನೀರನ್ನ ಚರಂಡಿ ನಿರ್ಮಿಸಿ ನೀರನ್ನ ಒಳಗೆ ಕಳಿಸಬೇಕಾಗಿತ್ತು. ಆ ಕೆಲಸವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಲ್ಲ. ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಿಲ್ಲ. ಜನರ ಸಮಸ್ಯೆಯನ್ನ ಕೇಳಿಲ್ಲ ಎಂದು ಗ್ರಾಮಸ್ಥರ ಆರೋಪ. ಇಂದು ಮನೆಗೆ ನೀರು ನುಗ್ಗಿದ ಪರಿಣಾಮ ಸಬಲಹುಣಸಗಿ ಗ್ರಾಮದ ಸಾರ್ವಜನಿಕರು ಹೆಣ್ಣು ಮಕ್ಕಳು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದಾಗ ಗ್ರಾಮ ಪಂಚಾಯಿತಿ ಅಧಿಕಾರಿ ಎಚ್ಚೆತ್ತುಕೊಂಡು ಗುಳೇದಗುಡ್ಡ ತಹಶೀಲ್ದಾರ್ಗೆ ದೂರವಾಣಿ ಮೂಲಕ ವಿಷಯವನ್ನು ತಿಳಿಸಿದಾಗ ದಿಢೀರ್ ಅಂತ ಭೇಟಿಯಾದ ಗುಳೇದಗುಡ್ಡ ತಾಲೂಕು ದಂಡಾಧಿಕಾರಿಗಳು ಆದ ಮಂಗಳಮ್ಮ ನುಗ್ಗಿದ ಮನೆಯನ್ನ ವೀಕ್ಷಣೆ ಮಾಡಿ ಅಲ್ಲಿನ ಪ್ರಸಿದ್ಧಿಯನ್ನ ನೋಡಿ ರೈತರ ಸಮಸ್ಯೆಯನ್ನ ನಾನು ಬಗೆಹರಿಸ್ತೀನಿ ಎಂದು ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಅಂತ ಅವರು ನೀರನ್ನ ನಿಂತ ಜಾಗದಿಂದ ಓಪನ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನ್ರಿ ಯಾಕ್ರ ನೀರು ಎಷ್ಟಾಗಿಂದ ನೀರಿಲ್ಲ ಮಳೆ ಆದಾಗ ಇದು ಇಷ್ಟ ರೀ 9 ವರ್ಷ ಆತ್ರಿ ಈಗ. ಹೌನ್ರಿ ನೀರೆಲ್ಲ ಮಳೆ ಆತಂದ್ರೆ ನೀರಿನ ದಾರಿನೇ ಇಲ್ರಿ. ಹೌನ್ರಿ ಒಡ್ಡಿ ಹಾಕ್ಯಾರ ಬಂದವ್ರು. ಹೌನ್ರಿ ಏನ ತೆಳಗ ಊರಾಗ ಒಳಿ ಹೋಗತ್ತ ಅಂತೇಳಿ ಮನೆ ಕೊಟ್ರಿ ನಮ್ಮ ಸರ್ಕಾರದವ್ರು. 2009 ಇಸ್ವಿಯಾಗ. ಹೌದು ಕೊಟ್ಟಿಂದ ಅದು ಏನ್ ಅವಾಗ ನಾವು ಈ ಮನೆಗೆ ಬಂದೀವಿ ನೀರಿನ ದಾರಿನೇ ಇಲ್ರಿ ಇದಕ್ಕೆ. ಸರ್ಕಾರದವರು ಆಶ್ರಯ ಯೋಜನೆ ಒಳಗೆ ರೂಪದಾಗ ಕೊಟ್ರೆ ನಿಮಗೆ. ಹೌದು ಕೊಟ್ಟಾರೆ. ಈ ಮನೆಗೆ ಬಂದಾಗಿಂದ ನೀರಿನ ಇಷ್ಟ ಐತ್ರಿ. ಮಳೆ ಬಂದಾಗ ನೀರು ಎಷ್ಟು ಬರೋದ ಗ್ರಾಮ ಪಂಚಾಯತಿಯವರಿಗೆ ಪಿಡಿಯವರಿಗೆ ಹೇಳಿದ್ರೇನ್ರಿ? ಎಲ್ಲರಿಗೂ ಮನೆ ಕೊಟ್ಟಿರಿ ನಾವು. ಏನಂದ್ರಿ ಅವ್ರು? ನೋಡ್ತಾರ್ರಿ. ಹ್ಞೂ ನೋಡಿ ಹೋಗಿ ಮಾತಾಡ್ರಿ. ಮಳೆ ಆದಾಗ ಒಂದು ಬರ್ತಾರೆ. ಹೌದು ಅದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಏನು ತಗೊಂಡಿಲ್ರಿ. ನೀರಂತೂ ಎಲ್ಲಿ ಕಸಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ. ಏನು ಮಾಡಿಲ್ರಿ. ಎಲ್ಲ ಇವ್ 4 ಮನೆ ಎಲ್ಲ ನೀರಾಗ ನಿಂತಿರ್ತಾವ್ರಿ. ಹ್ಞೂ ಇದೆಲ್ಲ ಕುಂತು ಮನೆ ಒಳಗ ಒಲೆಯಾಗ ನೀರ್ರಿ. ಹ್ಞೂ ಎಲ್ಲಿ ಕುಂತು ಊಟ ಮಾಡಿನಂದ್ರೆ ಜಾಗ ಇಲ್ರಿ ನಮ್ಗೆ. ಎಸಿ ಕಾಲೋನಿ ಏರಿಯಾನ ಏನು ಒಂದ್ ಸ್ವಲ್ಪ ಪರಿಹಾರ ಇಲ್ಲ ನಮ್ಗೆ. ಒಂಚೂರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿಯಿಂದ. ಎಷ್ಟೇ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ. ತಹಸೀಲ್ದಾರಿಗೆ ಹೋಗಿ ಹೇಳಿದ್ರು ಅಷ್ಟೇ, ಯಾರಿಗೆ ಹೋಗಿ ಹೇಳಿದ್ರು ಅಷ್ಟೇ, DC ಆಫೀಸಿಂದ ಎಲ್ಲ ಹೇಳಿದ್ರು ಯಾರು ಏನು ಮಾಡ್ತಾ ಇಲ್ಲ. ಇದೆಲ್ಲ ನೋಡ್ರಿ ನಾವೆಲ್ಲ ಬೆಳ್ತಾನೆ ನೀರಲ್ಲಿದ್ದೀವಿ. ನಾವಿವಾಗ ಏನ್ ಮಾಡೋಣ? ಊಟ ಮಾಡಿಲ್ಲ ಇಷ್ಟೊತ್ತಾದ್ರು. ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಡು ಎಲ್ಲ ನಿಂತ್ಕೊಂಡಿದೀವಿ ಇಲ್ಲೆಲ್ಲ ನೀರಾಗ. ಬೆಳಗ್ಗೆಯಿಂದ ಇಷ್ಟ, ನಿನ್ನೆಯಿಂದ ಇಷ್ಟ ಇದೆ. ಏನ್ ಮಾಡೋಣ ಇವಾಗ ನಾವು? ಮಳೆ ಆದಾಗ ಒಮ್ಮೆ ಇದು ಹನೆ ಬರೋರಿ. ಈಗ ಇವ್ರು ಬಂದಿರಲ್ಲ ತಹಸೀಲ್ದಾರ್ ಮೇಡಮ್ ಅವ್ರು ಏನಂದ್ರಿ ಅವರು? ಅವ್ರು ಹೇಳ್ಯಾರಿ ಮತ್ತೆ ಮಳೆ ಬಂದಾಗ ಮತ್ತೆ ಬರೋದ್ರಿ. ಮಳೆ ಆದಾಗ ಒಮ್ಮೆ ಇದು ಹನೆ ಬರೋರಿ. ಅವ್ರು ಯಾವುದೇ ರೀತಿ ನಿಮಗೆ ಏನು ಕ್ರಮ ಕೈಗೊಂಡಿಲ್ಲ. ನಿಮ್ಗೆ ಹಾಳಾಗಿದ್ದು ಏನ್ರ ಸಾಮಾನು ಅವನ್ನ ದಿನಸಿ ಸಾಮಾನು ಏನ್ರ ಕೊಟ್ರ? ಅಲ್ಲ ನಿಮ್ಗೆ ದಿನಸಿ ಸಾಮಾನು ಏನ್ರ ಅವ್ರು ಕಿಟ್ ಏನು ಕೊಟ್ರ? ಏನು ಕೊಟ್ಟಿಲ್ಲ. ಇವತ್ತು ಇನ್ನಾದ್ರೂ ಒಂದ್ ಮನೆ ಚಾ ಕುಡ್ದಿಲ್ರಿ ನಾವು. ರಾತ್ರಿನೂ ನೀರ್ ಹೋಗಂತ್ರಿ ಮನ್ಯಾಗ. ಇನ್ನೂವರೆಗೆ ಏನಿಲ್ರಿ ನಮಗೆ. ಯಾರು ರಾತ್ರಿ ಬಂದು ನೋಡೋರಿ. ನೀರ್ ಬಂದಾಗ ಈ ಮುದುಕಿ ನೀರಾಗ ಹಾಕೊಂಡ್ ಅಲ್ಲಿ ನಮ್ಮ ಅಕ್ಕರ ಮನೆ ಐತ್ರಿ. ಆ ಮನೆಗೆ ಹೋಗಿರಿ ರಾತ್ರಿ ಮಕ್ಕೊಂದಾಗ ಬಂದೈತ್ರಿ. ರಾತ್ರಿ ನೀವು ರಾತ್ರಿ ಮಕ್ಕೊಂಡ್ರಿ ಅವಾಗ ಮಳೆ ಬಂದೈತೆ. ಅವಾಗ ನೀರು ಒಳಗೆ ಹೋಗೈತೆ. ಮಳ್ಕೊಂಡಾಗ ಹೋಗ್ಕೊಂಡೈತ್ರಿ. ಆ ಟೈಮ್ದಾಗ ಆ ಹುಡುಗಿ ಒಂದು ಈ ಮುದುಕಿ ಒಂದು ಹೇಳ್ಕೊಂಡ್ ಹೋಗಿರಿ. ಎಸ್ಸಿ ಕಾಲೋನಿಗೆ ಯಾವುದೇ ರೀತಿ ನಿಮ್ಗೆ ಸಹಕಾರ ಕೊಡಕತ್ತಿಲ್ಲ ಸರ್ಕಾರದವರು. ನೀವು ಗರ್ಪಟ್ಟಿ ಕಟ್ತೀರಿ? ವರ್ಷ ಕಟ್ತೀರಿ. ಗರ್ಪಟ್ಟಿ ಎಲ್ಲ ಕಟ್ಟಿದ್ರು ನಮ್ಗೆ ಏನು ಯಾವುದೇ ರೀತಿ ನಿಮ್ಗೆ ಸಹಕಾರ ಕೊಟ್ಟಿಲ್ಲ. ಮೇಡಮ್ ನಮಸ್ಕಾರ. ಇಲ್ಲಿ ನಾಗರಾಳ ಎಸ್ ಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಬಲಹುಣಸಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿ ಕೆಲಸ ಎಸಿ ಕಾಲೋನಿ ಮತ್ತು ಒಳ್ಳೆ ಇಲ್ಲಿ ಒಂದಿಷ್ಟು ಮನೆಯೊಳಗೆ ನೀರು ನುಗ್ಗೈತಿ. ಆ ಸಂಬಂಧ ಬಂದಿರಿ ನೀವು. ಏನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಿ ನೀವು? ಈಗ ಮಳೆ ನಿನ್ನೆ 3-4 ತಾಸು ರಾತ್ರಿ ಎಲ್ಲ ಮಳೆ ಆಗಿರೋದಕ್ಕೆ ಗುಡ್ಡದ ನೀರೆಲ್ಲ ಸೇರಿಸಿ ಬಂದು ಮನೆಯಲ್ಲಿ ಇಲ್ಲಿ ಮಳೆ ಭಾಳ ಆಗಿರೋದ್ರಿಂದ ಮನೆಯಲ್ಲಿ ನೀರು ಬಂದಿತ್ತು. ಒಂದು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ನೋಡಿದ್ವಿ. ಇದು ಕಳೆದ ಒಂದು 2-3 ವರ್ಷದಿಂದನೂ ಈ ಥರ ಇದೆ ಅಂತ ನಾನು ಇಲ್ಲಿ ಗ್ರಾಮಸ್ಥರಿಗೆ ಹೇಳಿರೋ ಒಂದು ಮಾಹಿತಿಯನ್ನು ನಾನು ತಲೆ ಹಾಕಿದ್ದೀನಿ. ಇದಕ್ಕೆ ಈಗ ಸದ್ಯದ ಮಟ್ಟಿಗೆ ಮಳೆ ಇವತ್ತು ಮತ್ತೆ ಆದರೆ ಅದು ಎಲ್ಲ ಮತ್ತೆ ಮನೆಯಲ್ಲಿ ನುಗ್ಗಬಾರ್ದು ಅಂತೇಳಿ ಒಂದು ತಾತ್ಪೂರ್ತಿಕವಾಗಿ ನಿಂತ ನೀರನ್ನು ನಾವು ಒಂದು ಹರಿ ಮಾಡಿಕೊಂಡು ಪ್ರತಿ ಹೊಲದಲ್ಲಿ ಅದು ನೀರನ್ನು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರು ಇದಕ್ಕೆ ಒಪ್ಪಿಗೆ ಅದ ಅಂತ ಹೇಳಿದ್ದಾರೆ. ಈಗ ಇವತ್ತು ಮಳೆ ಆದರೆ ಮತ್ತೆ ಮನೆಯಲ್ಲಿ ನೀರು ಹೋಗಲಾರ್ದಂಗೆ ನಾವೀಗ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ಮುಂದೆ ನಾಳೆ ಮತ್ತೆ ಎಸಿ ಸರು ಅದು ಬಂದಾಗ ಇದ್ರ ಬಗ್ಗೆ ಒಂದು ಪರ್ಮನೆಂಟ್ ಆಗಿ ಏನು ಇದಕ್ಕೆ ಸೊಲ್ಯೂಷನ್ ಆಗಬೇಕು ಅನ್ನೋದನ್ನು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದೆ ಬರ್ತೀವಿ.
ಮೇಡಮ್ ಅವರು ಅಲ್ಲೊಂದು ಎಸ್.ಸಿ ಒಂದು ಮಹಿಳೆ ಹೇಳ್ತಾಳೆ, ನಾವೀಗ 4-5 ವರ್ಷದಿಂದ ನಾವು ಅವ್ರಿಗೆ ಗ್ರಾಮ ಪಂಚಾಯತಿಯರಿಗೆ ಮತ್ತು ಒಳ್ಳೆ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ. ಯಾವುದೇ ರೀತಿಯ ಒಂದು ಈ ಥರ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಬರ್ತಾ ಇಲ್ಲ ಅಂತ ಕೆಲಸ ಅವರೊಂದು ಅಳು ತೊಡ್ಕೊಳಂತಾರೆ. ಮತ್ತು ಒಳ್ಳೆ ರಾತ್ರಿ ದಿಢೀರ್ ಮಳೆ ಬರೋದ್ರಿಂದ ನಾವು ಮಕ್ಕೊಂದಲ್ಲ ಟೈಮ್ನಾಗ ನೀರು ಉಕ್ಕೈತಿ. ನಮ್ಮ ದಿನನಿತ್ಯ ಬಳಸುವಂಥ ವಸ್ತುಗಳು ಯಾವ ತರಕಾರಿ ಇರ್ಬೋದು ಮತ್ತು ಒಳ್ಳೆ ಅವರು ರೇಷನ್ ಆಗಿರ್ಬೋದು ಎಲ್ಲ ನಮಗೆಲ್ಲ ತೋದೋಗೈತಿ. ಅದರ ಯಾವುದೇ ರೀತಿ ಒಂದು ಪರಿಹಾರ ಕೊಟ್ಟಿಲ್ಲ ಅವರು. ನಾವು ಒಂದು ಸತ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಈಗ ಅವರು ಮಾಡಬೇಕಿತ್ತು. ಈಗ ಹಲವಾರು ಸತ ಹೇಳಿದ್ರು ಅವರು ಪರಿಹಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಮೇಡಮ್ ಅವರು. ಈಗ ಮಹಿಳೆಯರು 4-5 ವರ್ಷದಿಂದ ಗರ್ಭಿಣಿ ಸ್ತ್ರೀಯರು ಕೂಡ ಇದ್ರು, ಅದಕ್ಕೆ ಯಾವುದೇ ರೀತಿ ಅವ್ರು ಕ್ಯಾರೆ ಅಂತ ಇಲ್ಲ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಪಿ ಡಿ ಅವರು. ಈಗ ಗ್ರಾಮ ಪಂಚಾಯತಿದವರಾಯ್ತು, ನಾವು ಕಂದಾಯ ಇಲಾಖೆ ಪೊಲೀಸ್ ಅವರು ಬಂದಿದ್ದಾರೆ. ಇದಕ್ಕೆ ನಾವು ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಈಗ ಹಿಂದೆ ಆಗಿರೋದನ್ನ ನಾವು ನಾನು ಆತ ಸಮಯದಲ್ಲಿ ನಾನು ಇರಲಿಲ್ಲ, ಅದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮುಂದೆ ನಾವು ಇದ್ರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಇದಕ್ಕೊಂದು ದಾರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮಳೆಯಿಂದ ನೀರು ಮನೆಗೆ ಬಂದಿದ್ದಕ್ಕೆ ಇದಕ್ಕೆ ಕಂಪೆನ್ಸೇಷನ್ ಏನಾದರೂ ಕೊಡಲಿಕ್ಕೆ ನಮ್ಮಲ್ಲಿ ಇದ್ರೆ ಅದನ್ನ ಅವ್ರಿಗೆ ಶೀಘ್ರದಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಮಳೆಯೊಳಗೆ ನಿಂತದ ನೀರನ್ನು ಹೊರಗೆ ಹೋಗೋಕ್ಕೆ ನೀವು ಇವತ್ತು ಮಾಡೋಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಮೇಡಮ್ ಅವರು ಅಧಿಕಾರಿಗಳಿಗೆ. ಈಗ PD ಅವ್ರಿಗೆ ಅದ್ರ ಬಗ್ಗೆ ನಾವು ಸೂಚನೆನೂ ನೀಡಿದ್ದೀವಿ. ಈಗ ಜೂನಿಯರ್ ಇಂಜಿನಿಯರ್ ಒಬ್ರು ಬರ್ತಾರೆ. ಈಗ ನೀರನ್ನ ಹೆಂಗೆ ನಾವು ಹೊರಗೆ ಕಳಿಸ್ಬೇಕು, ಹೊಲದಲ್ಲಿ ಬಿಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ರಾತ್ರಿನೂ ಈಗ ಮುಂಬರೋ ದಿನಗಳಲ್ಲಿ ಈ ಥರ ಆಗ್ಲಾರ್ದಂಗೆ ನಾವು ಕ್ರಮ ತಗೊಳ್ತೀವಿ ಅಂತ ನಾನು ಹೇಳ್ತೀನಿ. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.